ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್ ಕಿರಣ್. ಸ್ನೇಹಿತರೆ, ಇವತ್ತು ನಾನು ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅಂದರೆ ಎಲ್ಲರೂ ಗೊತ್ತು ಸ್ನೇಹಿತರೆ, ಬ್ಯಾಂಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ ಇಲ್ಲ ಅಂದರೆ ನಮಗೆ ಚಾರ್ಜಸ್ ಆಗ್ತವೆ. ಸ್ನೇಹಿತರೆ, ನಾವೆಲ್ಲ ತಿಳ್ಕೊಂಡಿರೋದು ಎವ್ರಿ ಮಂತ್ ಈಗ ಎಸ್ ಬಿ ಐ, ಕೆನರಾ ಬ್ಯಾಂಕ್ ಎಲ್ಲ ಮಿನಿಮಮ್ ಬ್ಯಾಲೆನ್ಸ್ ಬಂದು 1000 ರುಪೀಸ್. ನಾವು ಅಂದ್ಕೊಂಡಿದ್ದೀವಿ ಎವ್ರಿ ಮಂತ್ 1000 ರುಪೀಸ್ ಇರಬೇಕು ಅಂತ. ಈಗ ನೀವು ಪ್ರೈವೇಟ್ ಬ್ಯಾಂಕಿಗೆ ಹೋದರೆ 10,000 ರೂಪಾಯಿ ಮಿನಿಮಮ್ ಅಂತ. ಪ್ರತಿ ದಿವಸನೂ 10,000 ನೀವು ಮೇಂಟೈನ್ ಮಾಡಲೇಬೇಕು ಅನ್ನೋ ಥರ ಅಲ್ಲ. ಅದು ಹೆಂಗೆ ಸ್ನೇಹಿತರೆ ಅಂದರೆ, ಈಗ 1,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ ಅಂದರೆ ತಿಂಗಳಿಗೆ ಎಷ್ಟು ನೀವು ಅವರೇಜ್ ಇರಬೇಕಾದ್ರೆ 30,000. ನಿಮ್ಮ ಅಕೌಂಟಲ್ಲಿ ನಿಮ್ಗೆ ಒನ್ ಡೇ ಕೂಡ 30,000 ರೂಪಾಯಿ ಇತ್ತು ಅಂದರೆ ಎಂಟೈರ್ 29 ಡೇಸ್ ನಿಮಗೆ 30,000 1,000 ಇರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯೋಚನೆ ಮಾಡಿ ಸ್ನೇಹಿತರೆ, ನಿಮ್ಮ ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ 1,000 ಇತ್ತು ಅಂದರೆ 1ನೇ ತಾರೀಕಿಂದ 15ನೇ ತಾರೀಕು ಒಳಗೆ 2,000 ರೂಪಾಯಿ ಮೇಂಟೈನ್ ಆಗಿತ್ತು ಅಂದರೆ ನೆಕ್ಸ್ಟ್ 16ರಿಂದ 30ರೊಳಗೂ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಬ್ಯಾಂಕಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ಅಂದ್ಕೊಂಡಿರೋದೇನು, ಪ್ರತಿದಿನ 10,000 ಮೇಂಟೈನ್ ಮಾಡಲೇಬೇಕು, ಇಲ್ಲಾಂದರೆ 5,000 ಮೇಂಟೈನ್ ಮಾಡಲೇಬೇಕು, ಈ ರೀತಿ ಥಿಂಕ್ ಮಾಡ್ತೀವಿ ಸ್ನೇಹಿತರೆ. ಈ ರೀತಿ ಅಲ್ಲ. ಬ್ಯಾಂಕ್ ಕ್ಯಾಲ್ಕುಲೇಷನ್ ಈ ರೀತಿ ಕ್ಯಾಲ್ಕುಲೇಷನ್. ಪರ್ ಡೇ ಈಗ 10,000 ಅವರೇಜ್ ಇತ್ತು ನೋಡಿ, ಪರ್ ಡೇ ನಿಮಗೆ 3 ಲಕ್ಷ ರೂಪಾಯಿ 1-2 ಡೇಸ್ ಅಕೌಂಟಲ್ಲಿ ಇತ್ತು ಅಂದರೆ ನಿಮ್ಮದು ಎಂಟೈರ್ ಮಂತಿಂದು ನಿಮ್ಮದು ಬ್ಯಾಲೆನ್ಸ್ ಮೇಂಟೈನ್ ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ಬ್ಯಾಂಕವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.